Hello and welcome to CSAT Master and welcome to previous year question answer discussion series. ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಯು ಪಿ ಎಸ್ ಸಿಯ CSATನಲ್ಲಿ ಈ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನನ ಮಾಡಲಿದ್ದೀವಿ. ಸೊ ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಿಳಿಸಿ. ಓಕೆ, ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅವರ್ ಪ್ರೀವಿಯಸ್ ಇಯರ್ ಕ್ವಶನ್ ಆನ್ಸರ್ ಡಿಸ್ಕಷನ್ 3. ಸೊ ಯು ಪಿ ಎಸ್ ಸಿಯ ಸಿಲೆಬಸ್ಸನ್ನು ನೋಡಿದರೆ ಸೊ ಅದರಲ್ಲಿ ನಮಗೆ 3 ಪಾರ್ಟ್ಸ್ ಕಂಡುಬರುತ್ತೆ. ಸೊ ಫಸ್ಟ್ ಒನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಪಾರ್ಟ್ ಆ್ಯಂಡ್ ಲಾಸ್ಟ್ ಒನ್ ರೀಡಿಂಗ್ ಕಾಂಪ್ರಹೆನ್ಷನ್. ಸೊ ಈ 3 ಪಾರ್ಟ್ಸ್ಗಳಲ್ಲಿ ನಾವು ಇವತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲಿನ ಸುಮಾರು ಏನಂತಂದರೆ 2011ರಿಂದ ಓಕೆ ಸೊ 2023ರವರೆಗೆ ಕೇಳಲಾಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಮೇಲಿನ ಆನ್ಸರ್ಗಳನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಓಕೆ, ಸೊ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ ನಮಗೆ ಹಲವಾರು ಟಾಪಿಕ್ಗಳು ಕೂಡ ಬರುತ್ತೆ. ಸೊ ಅದರಲ್ಲಿ ನಂಬರ್ ಸಿಸ್ಟಮ್ ಆಗಿರ್ಬೋದು, ಎಸ್ ಶೇಪ್, ಎಲ್ಸಿಎಮ್, ಹಾಗೆ ಸ್ಕ್ವೇರ್ ರೂಟ್ಗಳ ಬಗ್ಗೆ, ಎವರೇಜ್ಗಳ ಬಗ್ಗೆ, ಪ್ರಾಬ್ಲಮ್ಸ್ ಆನ್ ನಂಬರ್ಸ್, ಪ್ರಾಬ್ಲಮ್ಸ್ ಆನ್ ಏಜಸ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪರ್ಸಂಟೇಜ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್, ಪೈಪ್ಸ್ ಆನ್ ಕಿಸ್ಟರ್ನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ, ಹಾಗೆ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಬಗ್ಗೆ ಇದೆ, ಹಾಗೆ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಪ್ರೊಬ್ಯಾಬಿಲಿಟಿ, ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿ ಇದೆ, ಆಡ್ ಮ್ಯಾನ್ ಔಟ್ ಆ್ಯಂಡ್ ಸಿರೀಸ್, ಡೇಟಾ ಇಂಟರ್ಪ್ರಿಟೇಷನ್, ಹಾಗೆ 2D ಆ್ಯಂಡ್ 3D ಮೆನ್ಸುರೇಷನ್ ಸೇರಿ ಸುಮಾರು ನಮಗೆ 20 ಟಾಪಿಕ್ಸ್ಗಳು ಕೂಡ ನಮಗೆ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ಇದರ ಮೇಲೆ ನಾವು 2011ರಿಂದ 2023ವರೆಗೆ ಕೇಳಲಾದಂಥ ಎಲ್ಲ ಪ್ರಶ್ನೆಗಳನ್ನು ಸೊ ಇಲ್ಲಿ ನಿಮಗೆ ಕನ್ನಡದಲ್ಲಿ ವಿವರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಮಗೆ ಮೊದಲನೇ ಟಾಪಿಕ್ ಅಂತಂದರೆ ನಂಬರ್ ಸಿಸ್ಟಮ್ ಮೇಲೆ ಕೇಳಲಾಗಿರುವಂಥ ಪ್ರಶ್ನೆಗಳನ್ನು, ಹಾಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೋವೆಸ್ಟ್ ಕಾಮನ್ ಫ್ಯಾಕ್ಟರ್, ಹಾಗೆ ಡೆಸಿಮಲ್ ಫ್ರ್ಯಾಕ್ಷನ್ಗಳ ಮೇಲೆ ಕೇಳಲಾಗಿರುವಂಥ ಸೊ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಇವಾಗ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಹಾಗಿದ್ರೆ ಇವಾಗ ನಾವು 2023ರಲ್ಲಿ ಕೇಳಲಾಗಿರುವಂಥ ಕ್ವಶನ್ಗಳಿಗೆ ಆನ್ಸರನ್ನು ನೋಡೋಣ. ಸೊ ಮೊದಲನೇ ಕ್ವಶನ್ ಏನಿದೆ ಅಂತಂದರೆ, ವಾಟ್ ಈಸ್ ದ ರಿಮೈಂಡರ್ ವೆನ್ 85 ಇಂಟು 89 ಇಂಟು 91 ಇಂಟು 95 ಇಂಟು 96 ಈಸ್ ಡಿವೈಡೆಡ್ ಬೈ 100 ಅಂತ ಇದೆ. ಹಾಗಿದ್ರೆ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತಂದರೆ, ಸೊ ನಿಮಗೆ ಡಿವಿಜಿಬಲ್ ರೂಲ್ ಅಂತ ಇದ್ದರೆ ಸೊ ಇಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ 18ನ ನಾವು 2ನಿಂದ ಡಿವೈಡ್ ಮಾಡಬೇಕಂತ ಅಂದ್ಕೊಳ್ಳೋಣ. ಸೊ ಇವಾಗ ಏನು ಬರುತ್ತೆ, ಇದು 2 9 ಓಕೆ 18. ಸೊ 0 ಇಸ್ ದ ರಿಮೈಂಡರ್. ಸೊ ಇಲ್ಲಿ ನಾವು 0ಗೆ ರಿಮೈಂಡರ್ ಅಂತ ಕರಿತೀವಿ, 2ಗೆ ಡಿವೈಸರ್ ಅಂತ ಕರಿತೀವಿ, ಹಾಗೆ 18ಗೆ ಡಿವೈಡೆಂಡ್ ಅಂತ ಕರಿತೀವಿ, ಹಾಗೆ 9ಗೆ ಕ್ವಶನ್ ಅಂತ ಕರಿತೀವಿ. ಬಟ್ ಈ ರೀತಿಯ ಒಂದು ಕಾಂಪ್ಲಿಕೇಟೆಡ್ ಕ್ವಶನ್ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಡಿವೈಡೆಡ್ ಬೈ ಮಾಡೋದು ಅಥವಾ ಡಿವೈಡ್ ಮಾಡೋದು ಅಂತಂದರೆ ಜಸ್ಟ್ ಸಿಂಪಲ್. ಸೊ ಫಸ್ಟ್ ಒನ್ 85 ಇಂಟು 87 ಇಂಟು 89 ಇಂಟು 91 ಇಂಟು 95 ಇಂಟು 96 ಡಿವೈಡೆಡ್ ಬೈ 100. ಓಕೆ, ಸೊ ಇಲ್ಲಿ ಈ 100ಅನ್ನು ನಾವು ಹೇಗೆ ಬರೀತೀವಿ ಅಂತಂದರೆ, ಸೊ ಹಿಯರ್ 5 ಇಂಟು 5 ಇಂಟು 4 ಅಂತ ಬರೀಬೋದು. ಓಕೆ, ಸೊ ಯಾಕೆ ಈ ರೀತಿ ಬರೀಬೇಕಂತಂದರೆ, ಸೊ ಯಾವಾಗ ಈ 100 ಫ್ಯಾಕ್ಟರ್ಸ್ಗಳನ್ನ ನಾವು ಈ ರೀತಿ ಬರೆದಾಗ ಸೊ ಇದು ನಮಗೆ ಮೇಲಿನ ನಂಬರ್ಗಳನ್ನು ಎಕ್ಸಾಕ್ಟಾಗಿ ಡಿವೈಡ್ ಮಾಡುವಂತಿರಬೇಕು. ಓಕೆ, ಸೊ ಇವಾಗ 5 ಅನ್ನೋಂಥದ್ದು 85ನ ಡಿವೈಡ್ ಮಾಡುತ್ತೆ ಕಂಪ್ಲೀಟ್ಲಿ, ಹಾಗೆ 5 ಅನ್ನುವಂಥದ್ದು 95ನ ಡಿವೈಡ್ ಮಾಡುತ್ತೆ, ಹಾಗೆ 4 ಅನ್ನುವಂಥದ್ದು ನಮಗೆ 26ಅನ್ನು 96ಅನ್ನು ಡಿವೈಡ್ ಮಾಡುತ್ತೆ. ಸೊ ಹೀಗಾಗಿ ಈ ರೀತಿ ಡಿವೈಡ್ ಮಾಡಿದಾಗ ನಮಗೆ ಸೊ ಇಲ್ಲಿ ಯಾವುದೇ ನಂಬರ್ಗಳು ಉಳಿಯೋದಿಲ್ಲ. ಸೊ ಹೀಗಾಗಿ ಇದನ್ನು ನಾವು ರಿಮೈಂಡರ್ ಈಸ್ 0 ಅಂತ ತೊಗೊಳ್ತೀವಿ. ಓಕೆ, ಸೊ ಹಿಯರ್ ಅವರ್ ಆನ್ಸರ್ ಈಸ್ ಏನಾಗುತ್ತೆ, ಇಲ್ಲಿ ರಿಮೈಂಡರ್ 0 ಅಂತಂದರೆ ಆಪ್ಷನ್ ಎ 0 ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. What is the unit digit in the expansion of here
ಇದು ಏನಾಗಬೇಕಂತಂದರೆ 5724 ಪವರ್ ಆಗಬೇಕಿದು. ಓಕೆ, ಸೊ 9 × 7 × 5 × 3 × 1 ಅಂತ ಆಗಬೇಕು. ಮೇಕ್ ಇಟ್ ಕರೆಕ್ಟ್. ಎಸ್, ಸೊ ಇಲ್ಲಿ ಯೂನಿಟ್ ಡಿಜಿಟ್ ಕೇಳಿದ್ದಾರೆ ನಮಗೆ. ಯಾವುದು ಈ ರೀತಿ ಬರಿತಾ ಹೋದಾಗ ನಮಗೆ ಯೂನಿಟ್ ಡಿಜಿಟ್ನಲ್ಲಿ ಏನಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ 2 ಪವರ್ 3 ಅಂತ ಕೇಳಿದಾಗ ನಾವು ಏನಂತ ಬರಿತೀವಿ, ಇದನ್ನು ಹೇಗೆ ಬರಿತೀವಿ, 2 × 2 × 2 ಬರಿತೀವಿ. ಈ ರೀತಿ 4 ಆಗುತ್ತೆ. 4 × 2 ಎಷ್ಟಾಗುತ್ತೆ, 8 ಆಗುತ್ತೆ. ಸಪೋಸ್ ಇದನ್ನು 2 ಪವರ್ 4 ಅಂತ ಕೊಟ್ಟರೆ 2 × 2 × 2 × 2 × 2. ಓಕೆ, ಸೊ ಅಂದರೆ 8 × 2 2 × 2 2 4 4 × 2 8 8 × 2 16 ಆಗುತ್ತೆ. ಸೊ ಹಿಯರ್ ಇಲ್ಲಿರುವಂಥ ಯೂನಿಟ್ ಡಿಜಿಟ್ ನಂಬರ್ ಯಾವುದಿಲ್ಲಿ 6 ಆಗುತ್ತೆ. ಸೊ ಈ ರೀತಿ ಒಂದು ಹೋಲ್ ನಂಬರ್ನ ನಾವು ಬರೆದಾಗ ಸೊ ಇಲ್ಲಿ ಯೂನಿಟ್ ಡಿಜಿಟ್ನಲ್ಲಿ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ಒಂದು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಸೊ ಈ ಒಂದು ನಂಬರ್ನ ಯೂನಿಟ್ ಡಿಜಿಟನ್ನು ತೆಗೆದುಕೊಳ್ಬೇಕು ಫಸ್ಟ್. ಓಕೆ, ಸೊ ಇಲ್ಲಿ 5724 ನಮಗೆ ಯೂನಿಟ್ ಡಿಜಿಟ್ ಯಾವುದಾಗಿದೆ, 2 ಆಗಿದೆ. ಓಕೆ, ಸೊ ದೆನ್ 2 ಪವರ್ 9 × 7 × 5 × 3 × 1 ಅಂತ ಬರೀಬೇಕು. ದೆನ್ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ದೆನ್ ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತಂದರೆ 9 × 5 45 ಆಗುತ್ತೆ. ದೆನ್ 7 × 3 21 ಆಗುತ್ತೆ. ಎಸ್, ಸೊ ಇವಾಗ ಈ 45 × 21 ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತಂದರೆ, ಎಸ್, ಸೊ ಫಸ್ಟ್ 5 × 1 5 ಆಗುತ್ತೆ. ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು ಇದನ್ನು. ಓಕೆ, ಸೊ 4 × 1 ಪ್ಲಸ್ 2 × 5 10 ಆಗುತ್ತೆ, ಅಂದರೆ 14 ಆಗುತ್ತೆ. ಓಕೆ, ಸೊ ಇವಾಗ 14 ಆಗುತ್ತೆ. ಸೊ 4 ಇದನ್ನು ಇಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ 1 ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ದೆನ್ 1 ಹಿಯರ್ 4 × 2 8 ಆಗುತ್ತೆ. 8 + 9 8 + 1 9 ಆಗುತ್ತೆ. 945 ಅಂದರೆ ಸೊ ಇದನ್ನು ನಾವು 2 ಪವರ್ 945 ಅಂತ ಬರಿಬೋದು. ಓಕೆ, ದೆನ್ ಇವಾಗ ಈ 2 ಪವರ್ 945ನ ಹೇಗೆ ಬರೆಯೋದು ಅಂತಂದರೆ, ಸೊ ಇದಕ್ಕೆ ಸೈಕ್ಲಿಸಿಟಿ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಸೈಕ್ಲಿಸಿಟಿ. ಓಕೆ, ಸೊ ಏನಿದು ಸೈಕ್ಲಿಸಿಟಿ ಅಂತಂದರೆ, ದ ನಂಬರ್ ಆಫ್ ಟೈಮ್ಸ್ ಅ ನಂಬರ್ ರಿಪೀಟ್ಸ್ ಇಟ್ ಸೈಕಲ್ ಆಫ್ಟರ್ ಅ ಸರ್ಟನ್ ನಂಬರ್ ಆಫ್ ಸ್ಟೆಪ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 2 ಪವರ್ 1 ಅಂದರೆ 2, 2 ಪವರ್ 2 ಅಂತಂದರೆ 4 ಆಗುತ್ತೆ. ಅದೇ ರೀತಿ 2 ಪವರ್ 3 ಅಂತಂದರೆ 18 ಆಗುತ್ತೆ. ಹಾಗೆ 2 × 2 2 4 8 ಆಗುತ್ತೆ. ಸಾರಿ 8 ಇದು 2 ಪವರ್ 4 ಅಂತಂದರೆ 16 ಆಗುತ್ತೆ. ಓಕೆ, ದೆನ್ 2 ಪವರ್ 5 ಅಂತಂದರೆ 32 ಆಗುತ್ತೆ. ಎಸ್, ಸೊ ಇಲ್ಲಿ ನೋಡಿ, ಇಲ್ಲಿ 2 ಪವರ್ 1 ಅಂತಂದಾಗ ಯೂನಿಟ್ ಡಿಜಿಟ್ನಲ್ಲಿ ಏನಿರುತ್ತೆ, ಇಲ್ಲಿ ನಮಗೆ 2 ಇರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಈ 4 ಸ್ಟೆಪ್ಪನ್ನು ನೋಡೋಣ. 1 2 3 4. ಸೊ ಈ 4 ಸ್ಟೆಪ್ಗಳಾದ ನಂತರ ನಮಗೆ ಸೊ ಯೂನಿಟ್ ಡಿಜಿಟ್ನಲ್ಲಿ ಏನು ಬರುತ್ತೆ, ಇಲ್ಲಿ ಕೊನೆಯದಾಗಿ 2 ಬರುತ್ತೆ. ಅಂದರೆ ಸೊ 4 ಸ್ಟೆಪ್ಗಳಾದ ನಂತರ ನಮ್ಗೆ ಏನಾಗುತ್ತೆ, ಇಲ್ಲಿ ಸೊ ಈ ಫಸ್ಟ್ ಸೈಕಲ್ ಅನ್ನುವಂಥದ್ದು ರಿಪೀಟ್ ಆಗುತ್ತೆ. ಅಂದರೆ ಯೂನಿಟ್ ಡಿಜಿಟ್ನಲ್ಲಿ ನಮಗೆ 2 ಬರುತ್ತೆ. ಸೊ ಇದರ ಅರ್ಥ ಸೊ 2ರ ಸೈಕ್ಲಿಸಿಟಿ ಅನ್ನುವಂಥದ್ದು 4 ಆಗಿದೆ ಅಂತ. ಅಂದರೆ 4 ಸ್ಟೆಪ್ಗಳಾದ ನಂತರ ಏನಾಗುತ್ತೆ, ಅದು ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ. ಓಕೆ, ಹಾಗಿದ್ರೆ ಈ ಸೈಕ್ಲಿಸಿಟಿ 4 ಅನ್ನುವಂಥದ್ದನ್ನು ಎಲ್ಲಿ ಬಳಸ್ಕೊಳ್ಬೇಕಂತಂದರೆ, ಸೊ ಏನಿವಾಗ ಇಲ್ಲಿ 2 ಪವರ್ 945 ಇದೆ ಅಲ್ವಾ, ಸೊ ಈ 945ನ ನಾವು ಸೊ ಈ ಸೈಕ್ಲಿಸಿಟಿ 4ರಿಂದ ಡಿವೈಡ್ ಮಾಡಬೇಕು. ಓಕೆ, ಹಾಗಿದ್ರೆ ಈ 945ನ 945 ಡಿವೈಡ್ ಬೈ 4. ಓಕೆ, ಸೊ 4 × 23 92 ಆಗುತ್ತೆ. ದೆನ್ 2 ರಿಮೈಂಡರ್ 5 4 6 24 ಆಗುತ್ತೆ. ದೆನ್ ರಿಮೈಂಡರ್ ಈಸ್ 1. ಸೊ ಹಿಯರ್ ಈ ರಿಮೈಂಡರ್ ಏನಿರುತ್ತಲ್ವಾ, ಸೊ ಇದನ್ನು 945 ಬದಲಾಗಿ ಬರಿಬೇಕು. ಇದನ್ನು 2 ಪವರ್ ಇಲ್ಲಿ ಏನು 945 ಇದೆ ಅಲ್ವಾ, ಸೊ ಇದರ ಬದಲಾಗಿ ಈ ರಿಮೈಂಡರ್ 1ನ ಬರಿಬೇಕು. ದೆನ್ ಇಟ್ ಬಿಕಮ್ಸ್ 1 ಆಗುತ್ತೆ. ಅಂದರೆ 2 ಪವರ್ 1 ಮೀನ್ಸ್ ಎಷ್ಟಾಗುತ್ತೆ, 2. ದೆನ್ ನಮಗೆ ಈ ಒಂದು ನಂಬರ್ ಮೇಲೆ ಏನು ಪವರ್ ಇಷ್ಟು ಕೊಟ್ಟಿದ್ದಾರಲ್ವಾ, ಸೊ ಇದನ್ನು ನಾವು ಪೂರ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಯೂನಿಟ್ ಡಿಜಿಟ್ನಲ್ಲಿ ಅಂದರೆ ಕೊನೆ ಡಿಜಿಟ್ ಆಗಿ ನಮಗೆ 2 ಕಂಡು ಬರುತ್ತೆ. ಸೊ ಹೀಗಾಗಿ ಆನ್ಸರ್ ಏನಾಗುತ್ತೆ, ಇಲ್ಲಿ ಆಪ್ಷನ್ ಎ 2 ಆಗುತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
3 of the 5 integers. So here 5 integers ಯಾವುದಿಲ್ಲಿ P Q R S T. ಓಕೆ, ಸೊ ಈ 5 ಇಂಟೀಜರ್ಗಳಲ್ಲಿ ಪಾಸಿಟಿವ್ ಇಂಟೀಜರ್ಗಳಲ್ಲಿ 3 ಏನಿದೆ ಅಂತಂದರೆ ಇವನ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ 2 ಆಫ್ ದೆಮ್, ಸೊ ಇವುಗಳಲ್ಲಿ 2 ಏನಿದೆ ಅಂತ ಕೊಟ್ಟಿದ್ದಾರೆ, ಆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾಟ್ ನೆಸಸರಿಲಿ ಇನ್ ಆರ್ಡರ್ ಅಂತಂದರೆ ಈ ಪೀಕು ಅಂದರೆ 3 ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಮೊದಲನೇ 3 ಇಂಟಿಜರ್ಸ್ನ ನೀವು ಪಾಸಿಟಿವ್ ಅಂತ ತೊಗೊಳ್ಬೇಕಾಗಿಲ್ಲ, ತೊಗೊಳ್ಬೋದು. ಬಟ್ ಇಲ್ಲಿ ಏನು ಆ ರೀತಿ ತೊಗೊಳ್ಬೇಕಂತೂ ಏನಿಲ್ಲ. ಓಕೆ, ಹಾಗೆ ಕೊನೆ 2 ಡಿಜಿಟ್ಸ್ಗಳನ್ನ ನೀವು ಆಡ್ ಅಂತ ತೊಗೊಳ್ಬೇಕು ಏನಿಲ್ಲ. ಓಕೆ, ಸೊ ನಿಮಗೆ ಹೇಗೆ ಬೇಕೋ ಆ ರೀತಿ ನೀವು ತೊಗೊಳ್ಬೋದು. ಎಸ್, ಸೊ ಇಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟ್. ಸೊ ಇವುಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಎಸ್, ಸೊ ಫಸ್ಟ್ ಒನ್ P plus Q plus R minus S minus T is definitely ಇವನ್ ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅಂತ ಕೇಳಿದಾಗಿದೆ 100% ನಮಗೆ ಇವನ್ನೇ ಆಗಿರಬೇಕು. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ 2P plus Q plus 2R minus 2S plus T ಈಸ್ ಡೆಫಿನೆಟ್ಲಿ ಆಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಯಾವುದು ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನಮಗೆ ಇಂಟೀಜರ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಏನಿದು ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್ ಅಂತಂದರೆ ಸೊ ಹಿಯರ್ 0. ಸೊ ಹಿಯರ್ ರೈಟ್ ಸೈಡ್ ಪಾಸಿಟಿವ್ ನಂಬರ್ಸ್ಗಳು ಬರುತ್ತೆ, ಪಾಸಿಟಿವ್ ಇಂಟೀಜರ್ಸ್ +2 +3. ಸೊ ಈ ರೀತಿ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ -1 -2 -3. ಸೊ ಈ ರೀತಿ ಬರುತ್ತೆ. ಸೊ ಇವಾಗ ನಾವು ನೆಗೆಟಿವ್ ಇಂಟೀಜರ್ ಅಂತ ಕರಿತೀವಿ. 0 ಅನ್ನುವಂಥದ್ದು ನಮಗೆ ನೈದರ್ ನೆಗೆಟಿವ್ ಇಂಟೀಜರ್ಸ್ ನಾರ್ ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಹಿಯರ್ ದೀಸ್ ಆರ್ ದ ಪಾಸಿಟಿವ್ ಇಂಟೀಜರ್ಸ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಇದರ ಮೇಲಿನ ಏನು ಆನ್ಸರ್ ನಾವು ಫೈಂಡ್ ಔಟ್ ಮಾಡೋ ಮೊದಲು ಸೊ ನಮಗೆ ಇಲ್ಲಿ ಒಂದಿಷ್ಟು ಬೇಸಿಕ್ ರೂಲ್ಸ್ಗಳು ಗೊತ್ತಿರಬೇಕು. ಏನಂತಂದರೆ ಇವನ್ ಪ್ಲಸ್ ಇವನ್ ಏನಾಗುತ್ತೆ ಅಂದರೆ ಸಮಸಂಖ್ಯೆಯಿಂದ ನಾವು ಅಂದರೆ ಆ್ಯಡ್ ಮಾಡಿದಾಗ ಅದಕ್ಕೆ ನಮಗೆ ಬರುವಂಥ ಉತ್ತರ ಏನಾಗಿರುತ್ತೆ, ಇವನ್ ನಂಬರ್ ಆಗಿರುತ್ತೆ. ಹಾಗೆ ಇವನ್ ಮೈನಸ್ ಇವನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇವನ್ ನಂಬರ ಬರುತ್ತೆ. ಅಂದರೆ ಸಮಸಂಖ್ಯೆಯಲ್ಲಿ ನಮಗೆ ಸಮಸಂಖ್ಯೆನ ಕಳೆದ್ರೆ ನಮಗೆ ಸಮಸಂಖ್ಯೆನ ಬರುತ್ತೆ. ಹಾಗೆ ಆಡ್ ಪ್ಲಸ್ ಆಡ್ ಏನು ಬರುತ್ತೆ, ಇಲ್ಲಿ ಇವನ್ ನಂಬರ್ ಬರುತ್ತೆ. ಹಾಗೆ ಆಡ್ ಮೈನಸ್ ಆಡ್ ಮಾಡಿದರೂ ಕೂಡ ನಮಗೆ ಇವನ್ ನಂಬರ ಬರುತ್ತೆ. ಹಾಗೆ ಇನ್ನು ಸೆಕೆಂಡ್ ಕೇಸಲ್ಲಿ ಸೊ ಈ ಎಲ್ಲ ಕೇಸ್ಗಳಲ್ಲಿ ನಮಗೆ ಆನ್ಸರ್ ಏನು ಬರುತ್ತೆ, ಇವನ್ನ ಬರುತ್ತೆ. ಇನ್ನು ನೆಕ್ಸ್ಟ್ ಆಡ್ ಬರುವಂಥ ಕೇಸಸ್ಗಳನ್ನು ಕೂಡ ನೋಡೋಣ. ಇವನ್ ಪ್ಲಸ್ ಆಡ್ ಮಾಡಿದರೆ ನಮಗೆ ಆಡ್ ನಂಬರ್ ಬರುತ್ತೆ. ಹಾಗೆ ಇವನ್ ಮೈನಸ್ ಆಡ್ ಮಾಡಿದರೆ ನಮಗೆ ಆಡ್ ನಂಬರೇ ಬರುತ್ತೆ. ಓಕೆ, ಹಾಗೆ ಇವಾಗ 2 ನಂಬರ್ಗೆ ಓಕೆ 2ಗೆ ನಾವು ಇವನ್ ಆರ್ ಆಡ್ ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುವಂಥ ಉತ್ತರ ಏನಾಗಿರುತ್ತೆ ನಮಗೆ, ಸೊ ಹಿಯರ್ ಇವನ್ನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 2 ಇಂಟು ಫಸ್ಟ್ ಇವನ್ ತೊಗೊಳ್ಳೋಣ. 2 ಇಂಟು 2 4 ಆಗುತ್ತೆ. ಸೊ ಇವನ್ ಬರುತ್ತೆ. ನೆಕ್ಸ್ಟ್ 2 ಇಂಟು ಆಡ್ ನಂಬರ್ ತೊಗೊಳ್ಳೋಣ, 3 ಆಗುತ್ತೆ. ಸೊ ನೆಕ್ಸ್ಟ್ 6 ಬರುತ್ತೆ. ಸೊ ಹಿಯರ್ ಆಲ್ಸೋ ಇವನ್ ನಂಬರೇ ಬರುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಇದು. ಓಕೆ, ಎಸ್. ಸೊ ಇವಾಗ ಫಸ್ಟ್ ನಾವು ಇವಾಗ ಏನಂತಂದರೆ ಈ ಸೆಕೆಂಡ್ ಸ್ಟೇಟ್ಮೆಂಟನ್ನ ಚೆಕ್ ಮಾಡೋಣ. ಸೊ ಏನು ಕೇಳಿದ್ದಾರೆ, ಇದು ಡೆಫಿನೆಟ್ಲಿ ಆಡ್ ಆಗಿರುತ್ತೆ ಅಂತ. ಓಕೆ, ಎಸ್. ಸೊ ಸ್ಟೇಟ್ಮೆಂಟ್ ನಂಬರ್ 2P ಪ್ಲಸ್ Q ಪ್ಲಸ್ 2R ಮೈನಸ್ 2S ಪ್ಲಸ್ T ಇಸ್ ಆಡ್ ಅಂತ ಕೇಳಿದ್ದಾರೆ. ಓಕೆ, ನಾವು ಲೆಟ್ ಅಸ್ ಚೆಕ್. ಸೊ ಫಸ್ಟ್ ಇವಾಗ ಸೊ ಈ 5 ಇಂಟೀಜರ್ಗಳಲ್ಲಿ ನಾವು ಯಾವುದನ್ನು ಇವನ್ ಆಗಿ ತಗೊಳ್ಳೋದು, ಯಾವುದನ್ನು ಆಡ್ ಆಗಿ ತಗೊಳ್ಬೇಕಂತ ಫಸ್ಟ್ ಕ್ಲಾರಿಟಿ ತಗೊಳ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಲೆಟ್ PQR ಬಿ ದ 3 ಇವನ್ ಪಾಸಿಟಿವ್ ಇಂಟೀಜರ್ ಅಂತ ತಿಳ್ಕೊಳ್ಳೋಣ, ಇವನ್. ಸೊ ನೆಕ್ಸ್ಟ್ STನ ನಾವು ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ತೆಗೆದುಕೊಳ್ಳೋಣ. ಓಕೆ, ದೆನ್ ಇವಾಗ ನಮಗೆ ಈ ಎಷ್ಟು ಸೆಕೆಂಡ್ ಸ್ಟೇಟ್ಮೆಂಟನ್ನ ಪ್ರೂವ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಎಸ್. ಸೊ ಹಿಯರ್ 2P. ಸೊ ನಮಗೆ ಇಲ್ಲಿ ಕಂಡೀಷನ್ನ ನೋಡಿದ್ವಿ ನಾವು 2 ಇಂಟು ಇವನ್ ಆರ್ ಆಡ್ ಮಾಡಿದರೆ ನಮಗೆ ಏನು ಬರುತ್ತೆ, ರಿಸಲ್ಟು ಇವನ್ ಆಗಿರುತ್ತೆ. ಸೊ ಅದನ್ನು ನೇರವಾಗಿ ಇವನ್ ಅಂತ ತಗೊಳ್ಳೋಣ. ದೆನ್ Q ಅಂತಂದರೆ ಏನು ತೊಗೊಂಡಿದ್ದೀವಿ, ಇವನ್. ಹಿಯರ್ ಇವನ್ ಅಂತ ತೊಗೊಳ್ಳೋಣ. ಸೊ ನೆಕ್ಸ್ಟ್ 2 ಇಂಟು R. 2 ಇಂಟು R ಅಂತಂದರೆ ಹಿಯರ್
ನಮಗೆ ಇವನ್ ಆರ್ ಆಡ್ ಆಗಿದ್ರು ಕೂಡ ನಮಗೆ ಇವನ್ನೇ ಬರುತ್ತೆ. ಸೊ ಹೀಗಾಗಿ ಇದನ್ನು ಇವನ್ ಅಂತ ತೊಗೊಳ್ಳೋಣ. ನೆಕ್ಸ್ಟ್ 2 ಇಂಟು ಎಸ್ ಅಗೇನ್ ನಮಗೆ ಇವನ್ ಬರುತ್ತೆ, ಪ್ಲಸ್ ಟಿ ಅಂತಂದರೆ ಆಡ್ ಆಗಿರುತ್ತೆ. ಸೊ ಇಲ್ಲಿ ಇವನ್ ಪ್ಲಸ್ ಇವನ್ ಅಂತ ಏನು ತೊಗೊಂಡಿದ್ದೀವಿ ನಾವು, ಇವನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇವನ್ ಬರುತ್ತೆ. ನೆಕ್ಸ್ಟ್ ಇವನ್ ಪ್ಲಸ್ ಇವನ್ ಏನಾಗುತ್ತೆ, ನೆಕ್ಸ್ಟ್ ಅಗೇನ್ ನಮಗೆ ಇವನ್ನ ಬರುತ್ತೆ. ದೆನ್ ಇವನ್ ಮೈನಸ್ ಇವನ್ ಏನು ಬರುತ್ತೆ, ಇಲ್ಲಿ ನಮಗೆ ಇವನ್ ಮೈನಸ್ ಇವನ್. ಓಕೆ, ಸೊ ಅಗೇನ್ ನಮಗೆ ಇವನ್ನೇ ಬರುತ್ತೆ. ಓಕೆ, ಸೊ ಅಂದರೆ ಇಲ್ಲಿ ಈ ಇವನ್ ಪ್ಲಸ್ ಆಡ್. ಎಸ್, ಸೊ ನಮಗೆ ಇವನ್ ಪ್ಲಸ್ ಆಡ್ ಅಂತಂದರೆ ಏನು ಬರುತ್ತೆ, 0 ಬರುತ್ತೆ. ಸಾರಿ, ಆರ್, ಇದು ಆಡ್ ಅಂತ. ಓಕೆ, ಸೊ ಹೀಗಾಗಿ ನಮಗೆ ಡೆಫಿನೆಟ್ಲಿ ಏನಾಗಿರುತ್ತೆ, ಆಡೇ ಆಗಿರುತ್ತೆ. ಸೊ ಹೀಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ದೆನ್ ಇವಾಗ ಈ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ಪಿ ಪ್ಲಸ್ ಕ್ಯೂ, ಓಕೆ, ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಮೈನಸ್ ಎಸ್ ಮೈನಸ್ ಟಿ. ಸೊ ದಿಸ್ ಈಸ್ ಸ್ಟೇಟ್ಮೆಂಟ್ ನಂಬರ್ 1. ಓಕೆ, ಸೊ ಹಿಯರ್ ಪಿ ಅಂತಂದರೆ ಏನಂತ ತೊಗೊಂಡಿದ್ದೀವಿ, ಇವನ್ ಪ್ಲಸ್ ಕ್ಯೂ ಅಂತಂದರೆ ಇವನ್ ಇದೆ, ಪ್ಲಸ್ ಆರ್ ಅಂತಂದರೆ ಇವನ್ ಕೂಡ ಇದೆ, ಮೈನಸ್ ಎಸ್ ಪ್ಲಸ್ ಟಿ. ಓಕೆ, ಸೊ ಇಲ್ಲಿ ಮೈನಸನ್ನು ನಾವು ಕಾಮನ್ ಆಗಿ ತೆಗೆದುಕೊಳ್ಳೋಣ. ಸೊ ಇವನ್ ಪ್ಲಸ್ ಇವನ್ ಏನಾಗುತ್ತೆ, ಇವನ್ ಆಗುತ್ತೆ. ಮಸ್ಟ್ ಅಗೇನ್ ಇವನ್ ಪ್ಲಸ್ ಇವನ್ ಏನಾಗುತ್ತೆ, ಇವನ್ ಆಗುತ್ತೆ. ದೆನ್ ಮೈನಸ್, ಸೊ ಎಸ್ ಪ್ಲಸ್ ಟಿ. ಸೊ ಹಿಯರ್ ಎಸ್ ಪ್ಲಸ್ ಟಿ ಅಂತಂದರೆ ಆಡ್ ಪ್ಲಸ್ ಆಡ್. ಓಕೆ, ಸೊ ಆಡ್ ಪ್ಲಸ್ ಆಡ್ ಏನಾಗುತ್ತೆ ನಮಗೆ, ಆಡ್ ಪ್ಲಸ್ ಆಡ್. ಸೊ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಇವಾಗ 3 ಪ್ಲಸ್ 3. ಓಕೆ, ಸೊ ಎಷ್ಟಾಗುತ್ತೆ, 6 ಆಗುತ್ತೆ. ಅಂದರೆ ಆಡ್ ಪ್ಲಸ್ ಆಡ್ ಅನ್ನುವಂಥದ್ದು ನಮಗೆ ಇವನ್ ಆಗುತ್ತೆ. ಸೊ ಇವನ್. ದೆನ್ ಇವನ್ ಮೈನಸ್ ಇವನ್, ಇವಾಗ ಏನಾಗುತ್ತೆ, ಇವನ್ ಮೈನಸ್ ಇವನ್ ಅನ್ನುವಂಥದ್ದು ನಮಗೆ ಸೊ ಮೇಲೆ ಹೇಳಿದಾಗ ಇವನ್ ಆಗುತ್ತೆ. ಓಕೆ, ದೆನ್ ಈ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗುತ್ತೆ. ಎಸ್, ಸೊ ಇಲ್ಲಿ ಕೇಳಿರುವಂಥದ್ದು ಯಾವುದು ಸರಿ ಅಂತ. ಸೊ ಇಲ್ಲಿ ನಮಗೆ ಆಪ್ಷನ್ ಸಿ ಬೋತ್ 1 and 2 ಕೂಡ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೈಮ್ ನಂಬರ್ ಪಿ. ಸೊ ಇಲ್ಲಿ ಪ್ರೈಮ್ ನಂಬರನ್ನು ಪಿ ಅಂತ ಕನ್ಸಿಡರ್ ಮಾಡಿದ್ದಾರೆ, ಹಾಗೆ ಕಂಪೋಸಿಟ್ ನಂಬರನ್ನು ಸಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಇವುಗಳಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಪಿ ಪ್ಲಸ್ ಸಿ ಇದು ಡಿವೈಡೆಡ್ ಬೈ ಆಗಬೇಕು. ಸೊ ಪಿ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ ಬಿ ಅಂದರೆ ಪಾಸಿಬಿಲಿಟಿ. ಹಿಯರ್ ಇಲ್ಲಿ ಡೆಫಿನೆಟ್ಲಿ ಅಂತ ಯೂಸ್ ಮಾಡಿಲ್ಲ. ಅಂದರೆ ಸೊ ಇಲ್ಲಿ ನಾವು 4 ಬೇಕಿದ್ರೆ ಏನಂತಂದರೆ ಇದನ್ನು ಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ ನಾವು ಫಸ್ಟ್ ಚಾಯ್ಸ್ ತೊಗೊಂಡಾಗ ನಮಗೆ ಅದು ಆಡ್ ಕೂಡ ಬರ್ಬೋದು. ಓಕೆ, ಸೆಕೆಂಡ್ ಕೂಡ ಅಲ್ಲಿ ನಮ್ಗೆ ಆಡ್ ಬರ್ಬೋದು. ಬಟ್ ಥರ್ಡ್ ಚಾಯ್ಸ್ನಲ್ಲಿ ನಾವು ಇದನ್ನು ಇವನ್ ಅಂತ ಪ್ರೂವ್ ಮಾಡ್ಬೋದು. ಓಕೆ, ಅದು ಪಾಸಿಬಿಲಿಟಿ ಇದ್ದರೆ. ಸೊ ಈ ರೀತಿ ಅಂದರೆ ಪಾಸಿಬಿಲಿಟಿಯನ್ನು ಹೇಳುತ್ತೆ ಈ ಕ್ಯಾನ್ ಅನ್ನುವಂಥದ್ದು. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ, 2 ಪ್ಲಸ್ ಸಿ ಕ್ಯಾನ್ ಬಿ ಆಡ್ ಇದೆ. ಥರ್ಡ್ ಪಿ ಸಿ ಕ್ಯಾನ್ ಬಿ ಆಡ್ ಅಂತ ಇದೆ. ಎಸ್, ಸೊ ಇಲ್ಲಿ ಫಸ್ಟ್ ಒನ್ ನಾವು ಇವಾಗ ಈ ಪ್ರೈಮ್ ನಂಬರ್ಸ್ಗಳ ಬಗ್ಗೆ ಹಾಗೆ ಕಾಂಪೋಸಿಟ್ ನಂಬರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಪ್ರೈಮ್ ನಂಬರ್ಸ್ ಅಂತಂದರೆ, ಪ್ರೈಮ್ ನಂಬರ್ಸ್ ಅಂತಂದರೆ ಯಾವುದೇ ಒಂದು ನಂಬರ್ ಅದೇ ಸಂಖ್ಯೆಯಿಂದ ಅಥವಾ 1ರಿಂದ ಮಾತ್ರ ಡಿವೈಡ್ ಆಗುವಂತೆ ಇದ್ದರೆ ಸೊ ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2, 3, 5, 7, 11, 13 ಈ ರೀತಿ ಬರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂತಂದರೆ ಯಾವುದೇ ಒಂದು ನಂಬರ್ ಅದು 2ಕ್ಕಿಂತ ಹೆಚ್ಚಿನ ಒಂದು ಫ್ಯಾಕ್ಟರ್ಸ್ಗಳನ್ನ ಹೊಂದಿದ್ರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 4, 6, 8, 9, 12. ಸೊ ಈ ರೀತಿಯ ಒಂದು ನಂಬರ್ಗಳಿಗೆ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಓಕೆ, ದೆನ್ ಇವಾಗ ಫಸ್ಟ್ ಸ್ಟೇಟ್ಮೆಂಟನ್ನ ಚೆಕ್ ಮಾಡೋಣ. S1 ಅಂತ ತೊಗೊಳ್ಳೋಣ. ಅದನ್ನು ಫಸ್ಟ್ ಸ್ಟೇಟ್ಮೆಂಟ್ ನಂಬರ್ 1 ಅಂತ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಪಿ ಪ್ಲಸ್ ಸಿ ಡಿವೈಡೆಡ್ ಬೈ ಪಿ ಮೈನಸ್ ಸಿ ಅಂದರೆ ಪ್ರೈಮ್ ನಂಬರ್ ಪ್ಲಸ್ ಕಾಂಪೋಸಿಟ್ ನಂಬರ್ ಡಿವೈಡೆಡ್ ಬೈ ಪ್ರೈಮ್ ಮೈನಸ್ ಕಾಂಪೋಸಿಟ್ ನಂಬರ್ ಅಂತ. ಓಕೆ, ಸೊ ಇವಾಗ ನಾವು ಪ್ರೈಮ್ ನಂಬರ್ನ 11 ಅಂತ ತೊಗೊಳ್ಳೋಣ. ಸೊ ಹಿಯರ್ ಇದ್ದ 11 ಇದೆ, ಪ್ಲಸ್ ಕಾಂಪೋಸಿಟ್ ನಂಬರ್ ನಾವು 9 ಅಂತ ತೊಗೊಳ್ಳೋಣ, ಡಿವೈಡೆಡ್ ಬೈ 11 ಮೈನಸ್ 9 ಅಂತ. ಓಕೆ, ಸೊ ಹಿಯರ್ 20 ಡಿವೈಡ್ ಬೈ 2 10 ಆಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ, 10 ಅನ್ನುವಂಥದ್ದು ನಮಗೆ ಇವನ್ ಆಗಿದೆ.
can be even. Okay, yes, so it is possible. Then second statement, 2p plus c anta. Okay, so here also take a p as 11 plus c as 9 ಅಂತ ತಗೊಳ್ಳೋಣ. 22 plus 9 31 ಆಗುತ್ತೆ. 31 is odd ಆಗುತ್ತೆ. Yes, so it is also right ಆಗುತ್ತೆ. Third statement, p into c. Okay, so here also p as 11 plus c as 9 ಅಂತ ತಗೊಳ್ಳೋಣ. 99 ಆಗುತ್ತೆ. ಸೊ 99 is odd. ಸೊ ಹೀಗಾಗಿ ಇಟ್ ಈಸ್ ಆಲ್ಸೋ ಆಡ್ ಆಗುತ್ತೆ. ಎಸ್, ಸೊ ಇವಾಗ ಆನ್ಸರ್ ಏನಾಗುತ್ತೆ, ಇಲ್ಲಿ ಮೂರು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. A 3-digit number ABC on multiplication with D gives 37DD, where A, B, C and D are different non-zero digits. What is the value of A plus B plus C? ಓಕೆ, ಸೊ ಇವಾಗ ಒಂದು ನಂಬರ್ ಇದೆ ಏನಂತಂದರೆ ಆ ನಂಬರ್ ABC. ಓಕೆ, ಸೊ ಈ ನಂಬರ್ಗೆ ಸೊ ಇಂದ ಡಿನಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಸೊ ಈ ರೀತಿ ಡಿನಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ, ಇಲ್ಲಿ ಪ್ರಾಡಕ್ಟು 37DD ಆಗಿರುತ್ತೆ. ಓಕೆ, ಸೊ ಹಿಯರ್ ಎ ಬಿ ಸಿ ಆರ್ ನಾನ್ ಜೀರೋ ಡಿಜಿಟ್ಸ್, ಅಂದರೆ ಇಲ್ಲಿ ಜೀರೋ ಬರೋದಿಲ್ಲ, ಅದರ್ ದ್ಯಾನ್ ಜೀರೋ ಇರುತ್ತೆ. 1 2 3 ಈ ರೀತಿ ಇರುತ್ತೆ. ಎಸ್, ಸೊ ಹಿಯರ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೂರು ಕೂಡ ಸಿಂಗಲ್ ಡಿಜಿಟ್ ನಂಬರ್ ಆಗಿರೋದ್ರಿಂದ ಸೊ ಇಲ್ಲಿ ನಮ್ಗೆ ಲಾಸ್ಟ್ ಕೊನೆ ಎರಡು ಏನಿದೆ ಅಂದರೆ ಸಿಂಗಲ್ ಡಿಜಿಟ್ ಆಗಿದೆ. ಸೊ ಇವಾಗ ನಮಗೆ ಈ 37 2 ಡಿಜಿಟ್ ನಂಬರ್ ಇದೆ ಅಲ್ವಾ, ಸೊ ಇದು ನಮಗೆ ಯಾವಾಗ ಬರುತ್ತೆ ಅಂತಂದರೆ ಸೊ ಎ ಇಂಟು ಡಿ. ಓಕೆ, ಸೊ ಇದು ಮಾಡಿದಾಗ ನಮಗೇನು ಬರುತ್ತೆ ಅಂತಂದರೆ ಅಂದರೆ 2 ಡಿಜಿಟ್ ನಂಬರ್ ಬರುತ್ತೆ. ಓಕೆ, ಸೊ ಈ 2 ಡಿಜಿಟ್ ನಂಬರ್ಗೆ ನಮಗೆ ಇದು ನಿಯರೆಸ್ಟ್ 37 ಯಾವಾಗ ಬರುತ್ತೆ, ಸಪೋಸ್ ಇವಾಗ ಎ ವ್ಯಾಲ್ಯೂನ ನಾವು 9 ಅಂತ ತೊಗೊಳ್ಳೋಣ. ಡಿ ವ್ಯಾಲ್ಯೂನ ನಾವು ಇನ್ ಕೇಸ್ 1 ತೊಗೊಂಡ್ರೆ ಅದು 9 ಆಗುತ್ತೆ, 2 ತೊಗೊಂಡ್ರೆ 18 ಆಗುತ್ತೆ. ಓಕೆ, 3 ತೊಗೊಂಡ್ರೆ 27 ಪ್ಲಸ್ ಬರುತ್ತೆ. ಓಕೆ, 4 ತೊಗೊಂಡ್ರೆ 36 ಆಗುತ್ತೆ. ಸಪೋಸ್ ಇದು ಕ್ಯಾರಿ 1 ಆಗಿದ್ದರೆ 37 ಆಗುತ್ತೆ. ಸೊ ಹೀಗಾಗಿ ನಾವು ಡಿ ವ್ಯಾಲ್ಯೂನ 4 ಅಂತ ತೊಗೊಳ್ಳೋಣ. ಓಕೆ, ದೆನ್ ಇವಾಗ ಏನಾಗುತ್ತೆ, ಇದು ಎ ಬಿ ಸಿ ಇಂಟು 4. ಓಕೆ, ಸೊ ಇದನ್ನು ನಾವು ಈ ರೀತಿಯೂ ಕೂಡ ಬರಿಬೋದಲ್ವಾ, ಎ ಬಿ ಸಿ ಇಂಟು ಡಿ ಈಸ್ ಈಕ್ವಲ್ ಟು 37DD ಅಂತ ಬರಿಬೋದು. ಅದೇ ರೀತಿ ನಾನು ಇವಾಗ ಬರಿತಾ ಇದ್ದೀನಿ ಇಲ್ಲಿ. ಎಸ್, ಸೊ 3744 ಆಗುತ್ತೆ. ದೆನ್ ಎ ಬಿ ಸಿ ಈಸ್ ಈಕ್ವಲ್ ಟು 3744 ಡಿವೈಡೆಡ್ ಬೈ 4 ಮಾಡಿದಾಗ ಸೊ ಎಷ್ಟು ಬರುತ್ತೆ, ಇದು 4 1 4 9 ಅಗೇನ್ 4 3 ಆ್ಯಂಡ್ 4 6. ಸೊ ಎ ಬಿ ಸಿ ಈಸ್ ಈಕ್ವಲ್ ಟು 936 ಬರುತ್ತೆ. ಸೊ ಅಂದರೆ ಇಲ್ಲಿ ಎ ಈಸ್ ಈಕ್ವಲ್ ಟು 9 ಆಗುತ್ತೆ, ಬಿ ಈಸ್ ಈಕ್ವಲ್ ಟು 3 ಆಗುತ್ತೆ, ದೆನ್ ಸಿ ಈಸ್ ಈಕ್ವಲ್ ಟು 6 ಆಗುತ್ತೆ. ಅವ್ರು ಕೇಳಿರೋದಿಲ್ಲ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ವಾಟ್ ಅಂತ. ದೇರ್ ಫೋರ್ ಎ ಪ್ಲಸ್ ಬಿ ಪ್ಲಸ್ ಸಿ, ಹಿಯರ್ 9 ಪ್ಲಸ್ 3 ಪ್ಲಸ್ 6 ಈಕ್ವಲ್ ಟು 12 18 ಆಗುತ್ತೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ಎ 18 ಆಗುತ್ತೆ. ಎಸ್, ಸೊ ನಾವು ಇಲ್ಲಿ ಪ್ರತಿದಿನ ಏನು ಮಾಡ್ತೀವಿ ಅಂತಂದರೆ 10 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಎಸ್, ಸೊ 6th ಕ್ವಶನ್, ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಆ್ಯಂಡ್ ಜೆಡ್ ದ ಡಿಜಿಟ್ ನಂಬರ್ ಆಫ್ ದ ಫಾರ್ಮ್ ಎಕ್ಸ್ ವೈ ಜೆಡ್ ಈಸ್ ಡಿವಿಜಿಬಲ್ ಬೈ. ಅಂದರೆ ಇವಾಗ ಈ 6 ಡಿಜಿಟ್ ನಂಬರ್ ಇದೆ. ಓಕೆ, ಸೊ ಇಲ್ಲಿ ಯಾವೆಲ್ಲ ಒಂದು ಪಾಸಿಬಲ್ ವ್ಯಾಲ್ಯೂಗಳನ್ನ ತೆಗೆದುಕೊಂಡಾಗ ಇದು ನಮಗೆ ಸೊ ಇಲ್ಲಿ ಕೆಳಗೆ ನೀಡಲಾಗಿರುವಂಥ ಏನು ನಂಬರ್ ಕೊಟ್ಟಿದ್ದಾರಲ್ಲ ಇದು ಯಾವುದರಿಂದ ನಮಗೆ ಎಕ್ಸಾಕ್ಟ್ ಭಾಗವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಇವಾಗ ನಮಗೆ ಇಲ್ಲಿ ಈ ರೀತಿ ಕೇಳಿದಾಗ ಡಿವಿಜಿಬಿಲಿಟಿ ಕೇಳಿದಾಗ ನಮಗೆ ಬೇಸಿಕ್ ಕಾನ್ಸೆಪ್ಟ್ ಅದರ ಬಗ್ಗೆ ಈ ಡಿವಿಜಿಬಿಲಿಟಿ ರೂಲ್ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಒನ್ ಇವಾಗ ನಾವು ಡಿವಿಜಿಬಿಲಿಟಿ ರೂಲ್ ಆಫ್ 11 ಬಗ್ಗೆ ತಿಳ್ಕೊಂಡ. ಓಕೆ, ಸೊ 11 ಏನು ಹೇಳುತ್ತೆ ಅಂತಂದರೆ ಇಲ್ಲಿ
if the difference between the sum of the alternative digits of the given number. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಎಕ್ಸ್ ವೈ ಜೆಡ್. ಓಕೆ, ಸೊ ಲಿಸನ್ ಕೇರ್ಫುಲಿ. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ alternative digits of the given number. Okay, so first one ಇಲ್ಲಿ difference between the sum of the alternative digits of the given number ಅಂತಂದರೆ alternative digits ಯಾವುದಾಗುತ್ತೆ ಇಲ್ಲಿ ಎಕ್ಸ್ಗೆ ನೆಕ್ಸ್ಟ್ ಜೆಡ್ ಆಗುತ್ತೆ, ಜೆಡ್ ಆದ ನಂತರ ವೈ ಆಗುತ್ತೆ. ಓಕೆ, ಸೊ ಇವುಗಳ ಸಮ್ನ ಡಿಫ್ರೆನ್ಸ್ ನಮಗೆ. ಸೊ ನೆಕ್ಸ್ಟ್ ಹಿಯರ್ ವೈ ಎಕ್ಸ್ ಜೆಡ್ ಆಗುತ್ತೆ ಅಂದರೆ ಸೊ ಹಿಯರ್ ಎಕ್ಸ್ ಪ್ಲಸ್ ಜೆಡ್ ಪ್ಲಸ್ ವೈ ಮೈನಸ್ y ಪ್ಲಸ್ ಎಕ್ಸ್ ಪ್ಲಸ್ ಜೆಡ್. ಓಕೆ, ಸೊ ಇಲ್ಲಿ ಇದನ್ನು ನಾವು ಇಕ್ವೇಟ್ ಮಾಡಿ, ಸೊ ಇದನ್ನು ಇಕ್ವೇಟ್ ಮಾಡಿದಾಗ ಸೊ ಇಲ್ಲಿ ನಮಗೆ ಬರುವಂಥ ಆನ್ಸರ್ ಇನ್ ಕೇಸ್ ಏನಾದರೂ 0 ಅಥವಾ ಮಲ್ಟಿಪಲ್ ಆಫ್ 11 ಆಗಿದ್ದರೆ ಸೊ ಅದು ನಮಗೆ ಎಕ್ಸಾಕ್ಟ್ಲಿ ಏನು ಈ 11ರಿಂದ ಭಾಗವಾಗುತ್ತೆ ಅಂತ ಅರ್ಥ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಎಕ್ಸ್ ವೈ ಜೆಡ್ ರಿಪೀಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಾವು 1 2 3 ಅಂತ ತೊಗೊಳ್ಳೋಣ. ಎಸ್, ಸೊ ಇವಾಗ ಸೊ ಇದೇ ಜಾಗದಲ್ಲಿ 1 2 3 ಅಂತ ತೊಗೊಳ್ಳೋಣ. ಸೊ ಫಸ್ಟ್ ಇವಾಗ 1 ಪ್ಲಸ್ ಜೆಡ್ ಅಂತಂದರೆ 3 ಇದೆ, ವೈ ಅಂತಂದರೆ 2 ಇದೆ. ಎಸ್, ನೆಕ್ಸ್ಟ್ ವೈ ಅಂತಂದರೆ 2 ಇದೆ, ಪ್ಲಸ್ ಎಕ್ಸ್ ಅಂತಂದರೆ 1 ಇದೆ, ಜೆಡ್ ಅಂತಂದರೆ 3 ಇದೆ. ಸೊ ಇದನ್ನು ಆ್ಯಡ್ ಮಾಡಿ ಸಬ್ಸ್ಟ್ರಾಕ್ಷನ್ ಮಾಡಿ 6 ಆಗುತ್ತೆ. 6 ಮೈನಸ್ 6 ಸೊ ಈಕ್ವಲ್ ಟು 0. ಸೊ ಇದರ ಅರ್ಥ ಸೊ ಇದು ನಮಗೆ 11ರಿಂದ ಸೊ ಎಕ್ಸಾಕ್ಟಾಗಿ ಅಥವಾ ಸಂಪೂರ್ಣವಾಗಿ ಭಾಗವಾಗುತ್ತೆ ಅಂತ. ದೆನ್ ಇವಾಗ ಈ ಡಿವಿಜಿಬಿಲಿಟಿ ರೂಲ್ ಆಫ್ 7 ಬಗ್ಗೆ ನೋಡೋಣ. ಡಿವಿಜಿಬಿಲಿಟಿ ರೂಲ್ ಆಫ್ 7. ಸೊ ಇದೇನು ಹೇಳುತ್ತೆ, ಈ ರೂಲ್ ಏನು ಹೇಳುತ್ತೆ ಅಂತಂದರೆ ದ ಡಿಫರೆನ್ಸ್ ಬಿಟ್ವೀನ್ ಟ್ವೈಸ್ ದ ಯೂನಿಟ್ ಡಿಜಿಟ್ ಆಫ್ ದ ಗಿವನ್ ನಂಬರ್ and remaining part of the given number should be a multiple of 7 or 0 ಆಗಿರಬೇಕಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಏನಂತ ತೊಗೊಂಡಿದ್ದೀವಿ ನಾವು 1 2 3 ಅಂತ ತೊಗೊಂಡಿವಿ. ಓಕೆ, ಸೊ ಇಲ್ಲಿ ಏನಂತಂದರೆ ಟ್ವೈಸ್ ದ ಯೂನಿಟ್ ಡಿಜಿಟ್. ಓಕೆ, ಅಂದರೆ ಇಲ್ಲಿ 3 ಇದೆ. ಓಕೆ, ಸೊ ಇದರ ಟ್ವೈಸ್ ಎಷ್ಟಾಗತ್ತೆ 6 ಆಗುತ್ತೆ. 2 × 3 6 ಆಗುತ್ತೆ. ಸೊ ಇದನ್ನು ಏನಂತಂದರೆ ಸೊ ಇದರಲ್ಲಿ ಮೈನಸ್ ಮಾಡಬೇಕು ನಾವು ಯಾವುದರಲ್ಲಿ, ಈ ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ ಅಂದರೆ 1 2 3 1 2. ಓಕೆ, ಸೊ ಇದನ್ನು ನಾವು ಟ್ವೈಸ್ ಮಾಡ್ಕೋಬೇಕು ಅಂದರೆ 3 × 2 ಮಾಡ್ಕೊಂಡಿರ್ತೀವಿ. ಸೊ ಇದನ್ನು ಇದರಲ್ಲಿ ಮೈನಸ್ ಮಾಡ್ಕೊಳ್ಬೇಕು, 6 ಆಗುತ್ತೆ. ದೆನ್ 1 2 3 12 ಮೈನಸ್ 6 ಎಷ್ಟಾಗುತ್ತೆ, ಇದು 0 6 ಆಗುತ್ತೆ. ದೆನ್ ಇವಾಗ ಏನು ಮಾಡೋದು, ಇದನ್ನು 7ಇಂದ ಡಿವೈಡ್ ಮಾಡೋದು. ಓಕೆ, ಸೊ ಆವಾಗ ಇದು ನಮಗೆ 1758 ಆಗುತ್ತೆ. ಸೊ ಇಲ್ಲಿ ನಮಗೆ ರಿಮೈಂಡರ್ ಅನ್ನುವಂಥದ್ದು ಸೊ ಅಂದರೆ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ ಇದು. ಸೊ ರಿಮೈಂಡರ್ ಅನ್ನುವಂಥದ್ದು 7 1 ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ರಿಮೈಂಡರ್ ಅನ್ನುವಂಥದ್ದು 0 ಆಗುತ್ತೆ. ಸೊ ಹೀಗಾಗಿ ಸೊ ಈ ನಂಬರ್ ಕೂಡ ಅಂದರೆ ಎಕ್ಸ್ ವೈ ಜೆಡ್ ಅನ್ನುವಂಥದ್ದು ನಮಗೆ 7ಇಂದನೂ ಕೂಡ ಡಿವೈಡ್ ಆಗುತ್ತೆ. ದೆನ್ ಡಿವಿಜಿಬಿಲಿಟಿ ರೂಲ್ ಆಫ್ 13 ಬಗ್ಗೆ ನೋಡೋಣ. ಸೊ ಇದೇನು ಹೇಳುತ್ತೆ ಅಂತಂದರೆ ಆ್ಯಡ್ 4 ಟೈಮ್ಸ್ ಆಫ್ ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಟು ದ ರಿಮೈನಿಂಗ್ ಪಾರ್ಟ್ ಆಫ್ ದ ನಂಬರ್ ಆ್ಯಂಡ್ ರಿಪೀಟ್ ದ ಪ್ರೊಸೆಸ್ ಅಂಟಿಲ್ ಯು ಗೆಟ್ 2 ಡಿಜಿಟ್ ನಂಬರ್. ನೌ ಚೆಕ್ ಇಟ್ ದ್ಯಾಟ್ ಡಿಜಿಟ್ ನಂಬರ್ ಈಸ್ ಡಿವಿಜಿಬಲ್ ಬೈ 13 ಆರ್ ನಾಟ್ ಅಂತ. ಓಕೆ, ಸೊ ಇಲ್ಲಿ ನಾವು ಈಗ ಈ ನಂಬರ್ ಅಂತ ಏನಂತ ತೊಗೊಂಡಿದ್ದೀವಿ 1 2 3 ಅಂತ ತೊಗೊಂಡಿದ್ದೀವಿ. ಓಕೆ, ಸೊ ಇದರಲ್ಲಿ ಏನಂತಂದರೆ ಸೊ ಈ 1 2 3 1 2. ಓಕೆ, ಸೊ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಈ ಉಳಿದಿರುವ ಈ ನಂಬರ್ಗೆ ಸೊ ಕೊನೆಯ ಡಿಜಿಟ್ ಏನಿರುತ್ತಲ್ವಾ ಅಂದರೆ ಇಲ್ಲಿ 3 ಇದೆ. ಓಕೆ, ಸೊ ಇದಕ್ಕೆ ನಾವು 4ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು ಅಂದರೆ 3 × 4. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ಅವಾಗ ಏನಾಗುತ್ತೆ, ಇದು 1 2 3 1 2. ಸೊ 4 × 3 12 ಆಗುತ್ತೆ. 12 1 2 3 2 4 ಆಗುತ್ತೆ. ದೆನ್ ಇವಾಗ ಈ ಅಗೇನ್ ಈ ಕೊನೆ ಡಿಜಿಟ್ ಬರುತ್ತಲ್ವಾ.
ಸೊ ಇದಕ್ಕೆ ನಾವು 4ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ಇದನ್ನು ಇದಕ್ಕೆ ಪ್ಲಸ್ ಮಾಡ್ಕೊಳ್ಬೇಕು. ಅಂದರೆ 1 2 3 2 4 × 4 16 ಆಗುತ್ತೆ. ದೆನ್ ಇಟ್ ಈಸ್ 1 2 3 4 8 ಆಗುತ್ತೆ. ಹಾಗೇ ನೀವು ಮತ್ತೆ ಅಂದರೆ ಇದನ್ನು 2 ಡಿಜಿಟ್ ನಂಬರ್ ಬರೋವರೆಗೂ ಕೂಡ ನಾವು ಇದೇ ರೀತಿ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ದೆನ್ ಇವಾಗ 8 × ಇದಕ್ಕೆ 4 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ 1 2 4 ಎಷ್ಟು ಇದಾಗುತ್ತೆ, 8 4 32 ಆಗುತ್ತೆ. ಸೊ 6 ಆಗುತ್ತೆ. ದಿಸ್ ಇಸ್ ದ 5 ಆಗುತ್ತೆ. ದಿಸ್ ಈಸ್ 1 ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ಇಯರ್ ಮತ್ತೇನು ಮಾಡೋದು ಇಲ್ಲಿ, ಸಾರಿ ಈ 1 2 4 8 3 2 ಬರುತ್ತಲ್ವಾ. ಎಸ್. ಸೊ 156 ಆಗುತ್ತೆ. ದೆನ್ ಅಗೇನ್ ಈ 156ಅಲ್ಲಿ 6 × 4 ಮಾಡ್ಕೊಳ್ಬೇಕು. 6 × 4 ಸೊ 24 ಆಗುತ್ತೆ. ದೆನ್ ಆಡ್ ಇಟ್. ಸೊ ಇಟ್ ಈಸ್ ಬಿಕಮ್ಸ್ ಎಷ್ಟಾಗುತ್ತೆ ಅಂದರೆ 2 ಡಿಜಿಟ್ ನಂಬರ್ ಆಗುತ್ತೆ, ಅಂದರೆ 39 ಆಗುತ್ತೆ. ಓಕೆ. ಎಸ್. ಸೊ ಇವಾಗ ಈ 39 ಬರುತ್ತೆ ಅಂದರೆ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತಾ ಬಂದು 2 ಡಿಜಿಟ್ ನಂಬರ್ಗೆ ಕನ್ವರ್ಟ್ ಮಾಡಿದ್ದೀವಿ. ಈ 39 ಅನ್ನುವಂಥದ್ದು ನಮಗೆ ಸೊ 13ನಿಂದ ನೇರವಾಗಿ ಡಿವೈಡ್ ಆಗುತ್ತೆ. 13 3 ಸೊ ಹೀಗಾಗಿ ಈ ನಂಬರ್ ಅನ್ನುವಂಥದ್ದು ನಮಗೆ 13ಇಂದು ಕೂಡ ಡಿವೈಡ್ ಆಗುತ್ತೆ. ಎಸ್. ಸೊ ಇವಾಗ ಸೊ ಇಲ್ಲಿ ಆನ್ಸರಲ್ಲಿ ನಮಗೆ 3 ಕೂಡ ಏನಂತಂದರೆ 11 7 13ಇಂದು ಕೂಡ ಈ ನಂಬರ್ ಡಿವೈಡ್ ಆಗುತ್ತೆ ಅಂತ. ಸೊ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್, how many distinct 8-digit numbers can be formed by rearranging the digits of the number? So 1 1 2 2 3 3 4 4 such that odd digits occupy odd position and even digits occupy even position ಅಂತ ಕೊಟ್ಟಿದ್ದಾರೆ. ಸೊ 1 1 2 2 3 3 4 4. ಸೊ ಇದರಲ್ಲಿ ಇದು ಆಡ್ ಪ್ಲೇಸಸಲ್ಲಿದೆ, ಇವನ್ ಇದೆ, ಆಡ್ ಇವನ್ ಆಡ್ ಇವನ್ ಆಡ್ ಆ್ಯಂಡ್ ಈವನ್ ಪೊಸಿಷನಲ್ಲಿ ಈ ರೀತಿ ಇದೆ. ಓಕೆ. ಸೊ ಇವುಗಳನ್ನ ನಾವು ರೀಅರೇಂಜ್ ಆಗಿ ಬರೆದಾಗ ಆಡ್ ಪ್ಲೇಸಸ್ನಲ್ಲಿ ಮತ್ತೆ ಅಂದರೆ ಇವು ರಿವರ್ಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಪ್ಲೇಸಸ್ಸಲ್ಲಿ ಈವನ್ ಪ್ಲೇಸಸ್ಸಲ್ಲಿ ಆಡ್ ಬರುತ್ತೆ, ಆಡ್ ಪ್ಲೇಸಸ್ಸಲ್ಲಿ ಈವನ್ ಬರುತ್ತೆ. ಸೊ ಈ ರೀತಿ ಬರೆದಾಗ ಹೌ ಮೆನಿ, ಸೊ ಇದರಲ್ಲಿ ಹೌ ಮೆನಿ ಡಿಸ್ಟಿಂಕ್ಟ್ 8 ಡಿಜಿಟ್ ಕ್ಯಾನ್ ಬಿ ಫಾರ್ಮ್. ಸೊ ಇದರಿಂದ ಎಷ್ಟು 8 ಡಿಜಿಟ್ ನಂಬರ್ಗಳು ಫಾರ್ಮ್ ಆಗುತ್ತೆ ಅಂತ ಕೇಳಿದ್ದಾರೆ. ಎಸ್. ಸೊ ಇಲ್ಲಿ ನಾವು ಸೊ ಇಲ್ಲಿ ಇವನ್ ಪ್ಲೇಸಸ್ಸಲ್ಲಿ ಆಡ್ ಪ್ಲೇಸಸ್ಸಲ್ಲಿ 4 ನಂಬರ್ಗಳು ಬರುತ್ತೆ. ಓಕೆ. ಸೊ ಇಲ್ಲಿ 1 2 3 4. ಸೊ ಇವುಗಳನ್ನ ನಾವು 4 ರೀತಿ ಏನು ಮಾಡ್ಬೋದು ಅಂತಾರೆ 4 ಫ್ಯಾಕ್ಟೋರಿಯಲ್ ವೇನಲ್ಲಿ ಅರೇಂಜ್ ಮಾಡ್ಬೋದು. ಅದನ್ನು 4 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಓಕೆ. ಸೊ ದಿಸ್ ಇಸ್ ಆಡ್ ಆದರೆ ಇವನ್ನಲ್ಲಿರೋದನ್ನು ಕೂಡ ನಾವು 2 3 4 ಬರುತ್ತೆ, ಇದನ್ನು ಕೂಡ 4 ಫ್ಯಾಕ್ಟರ್ನಲ್ಲಿ ಬರಿತೀವಿ. ಓಕೆ. ಸೊ ಹೀಗೆ ಬರೆಯುವಾಗ ನಮಗೆ 1 ಅನ್ನುವಂಥದ್ದು ಕೂಡ 2 ಬಾರಿ ರಿಪೀಟ್ ಆಗುತ್ತೆ, 2 ಅನ್ನುವಂಥದ್ದು ಕೂಡ 2 ಬಾರಿ ರಿಪೀಟ್ ಆಗುತ್ತೆ, 3 ಆಲ್ಸೋ 2 ಬಾರಿ, ಹಾಗೆ 4 ಆಲ್ಸೋ ಈಸ್ ರಿಪೀಟೆಡ್ ಟ್ವೈಸ್. ಸೊ ಇದನ್ನು ಹೇಗೆ ಬರೆಯೋದು, 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ರಿಪೀಟ್ ಆಗಿರುವಂಥದ್ದನ್ನು ಡಿವೈಡನಲ್ಲಿ ಬರೆಯುವಂಥದ್ದು. ಓಕೆ. 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಎಸ್. 4 ಫ್ಯಾಕ್ಟೋರಿಯಲ್ ಅಂತಂದರೆ ಎಷ್ಟಾಗುತ್ತೆ 24 ಆಗುತ್ತೆ. ಅಗೇನ್ 24 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತಂದರೆ 2 ಆಗುತ್ತೆ. 2 ಇಂಟು 2 4, 4 ಇಂಟು 4 4 1 4 6 4 1 4 6 6 ಇಂಟು 6 36. ಅಂದರೆ ನಮಗೆ 36 ಏನಂತಂದರೆ ಡಿಸ್ಟಿಂಕ್ಟ್ 8 ಡಿಜಿಟ್ ನಂಬರ್ಸ್ಗಳು ಫಾರ್ಮ್ ಆಗುತ್ತೆ. 36 ಇನ್ ನಂಬರ್. ಸೊ ನೆಕ್ಸ್ಟ್ 8th ಕ್ವಶನ್, ಲೆಟ್ ಎಕ್ಸ್ ಬಿ ಎ ಪಾಸಿಟಿವ್ ಇಂಟಿಜರ್ ಸಚ್ ದ್ಯಾಟ್ 7x + 96 ಇಸ್ ಡಿವಿಸಿಬಲ್ ಬೈ ಎಕ್ಸ್. ಹೌ ಮೆನಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಪಾಸಿಬಲ್ ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಏನಂತ ಕೇಳಿದ್ದಾರೆ, ಇಲ್ಲಿ 7x + 96 ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇದನ್ನು ಸ್ಪ್ಲಿಟ್ ಆಗಿ ಹೇಗೆ ಬರಿಬೋದು, ಇದನ್ನು ನಾವು 7x / x ಅಂತ, ಹಾಗೆ 96 / x. ಸೊ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ 7x / x ಆಗುತ್ತೆ, ಅಂದರೆ ಇದು ಎಕ್ಸ್ನಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. 7 + 96 / x. ಸೊ ಅಂದರೆ ಈ 7x ಅನ್ನುವಂಥದ್ದನ್ನು ಎಕ್ಸ್ ಡಿವೈಡ್ ಮಾಡಿದ್ರೆ, ಸೊ ಇಲ್ಲಿ 96 ಕೂಡ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಡಿವೈಡ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ನಾವು ಸಿಂಪ್ಲಿಫಿಕೇಷನ್ ಹೇಗೆ ಮಾಡ್ಕೊಳ್ಬೇಕಂತಂದರೆ ಇದನ್ನು, ಸೊ ಫಸ್ಟ್ ಒನ್ ಫ್ಯಾಕ್ಟರ್ಸ್ ಆಫ್ 96 ನೋಡ್ಕೊಳ್ಬೇಕು ನಾವು. ಓಕೆ. ಫ್ಯಾಕ್ಟರ್ಸ್ ಆಫ್ 96 ಅವೆಲ್ಲ ಬರುತ್ತೆ. ಇಲ್ಲಿ 16 6 96 ಆಗುತ್ತೆ. ಸೊ ಇದನ್ನು 6 ಇದನ್ನು ಹೇಗೆ ಬರೀತೀರಾ, 16 2 ಪವರ್ 4, 3ನ ಹೇಗೆ ಬರೀತೀರಾ 2 × 3. ದೆನ್ ಆ್ಯಡ್ ಸೇಮ್ ಬೇಸ್ ಇದೆ
2 ಪವರ್ 5 ಆಗುತ್ತೆ ಆ್ಯಂಡ್ 3 ಪವರ್ 1 ಆಗುತ್ತೆ. ಓಕೆ, ಸೊ ಇದನ್ನು ನಾವು P1 ಪವರ್ ಎ ಇಂಟು P2 ಪವರ್ ಬಿ, ಸೊ ಈ ರೀತಿ ಬರಿತಾ ಹೋಗ್ತೀವಿ. ಸೊ ಹಿಯರ್ ಏನಂತಂದರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಫಾರ್ಮುಲಾ ಇದೆ. ಇಲ್ಲಿ ಒಂದು ಫ್ಯಾಕ್ಟರ್ಸ್ ಫಾರ್ಮುಲಾ ಏನಂತಂದ್ರೆ, ಸೊ ಹಿಯರ್ 1 ಪ್ಲಸ್ ಎ, ಓಕೆ 1 ಪ್ಲಸ್ ಎ ಇಂಟು 1 ಪ್ಲಸ್ ಬಿ ಅಂತ. ಸೊ ಹಿಯರ್ 1 ಎ ಅಂತಂದರೆ ಏನಿಲ್ಲಿ 5 ಇದೆ ಇಂಟು 1 ಪ್ಲಸ್ ಬಿ ಜಾಗದಲ್ಲಿ ಎಷ್ಟಿದೆ 1 ಇದೆ. ದೆನ್ 1 ಪ್ಲಸ್ 5 6 ಆಗುತ್ತೆ. ದೆನ್ 1 ಪ್ಲಸ್ 2 ಆಗುತ್ತೆ. 6 ಇಂಟು 2 12 ಆಗುತ್ತೆ. ಹಿಯರ್ 12 ಈಸ್ ಆನ್ಸರ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್, if P, Q are distinct single digit positive number, then what is the greatest value of P plus Q into R plus S? ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೊದಲು ನಾವು ಸ್ವಲ್ಪ ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಏನಂತಂದರೆ ಎ ಪ್ಲಸ್ ಬಿ ಈಕ್ವಲ್ ಟು 4 ಆಗಿದೆ. ಓಕೆ, ಸೊ ಇದರಲ್ಲಿ ನಮಗೆ ಏನು ಎ ಮತ್ತು ಬಿನ ಪಾಸಿಬಲ್ ವ್ಯಾಲ್ಯೂಸ್ ಏನೆಲ್ಲ ಆಗಿರ್ಬೋದು, 1 ಆ್ಯಂಡ್ 3 ಆಗಿರ್ಬೋದು, ಹಾಗೆ 2 ಆ್ಯಂಡ್ 2 ಕೂಡ ಆಗಿರ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಂತಂದಾಗ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದರೆ ಸೊ ಎ ಇಂಟು ಬಿ. ಓಕೆ, ಸೊ ಯಾವಾಗ ನಮಗೆ ಮ್ಯಾಕ್ಸಿಮಮ್ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಚೆಕ್. ಸೊ ಹಿಯರ್ 1 ಇಂಟು 3 ತೊಗೊಳ್ಳೋಣ, 3 ಆಗುತ್ತೆ. ಅದೇ ನಾವು 2 ಇಂಟು 2 ತೊಗೊಂಡ್ರೆ 4 ಆಗುತ್ತೆ. ಸೊ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ನಮಗೆ 4. ಸೊ ಇಲ್ಲಿ 2 ಇಂಟು 2 ಇದರ ಅರ್ಥ, ಸೊ ಎ ಈಕ್ವಲ್ ಟು ಬಿ ಆದಾಗ ಮಾತ್ರ ನಮ್ಗೆ ಏನಾಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಬಟ್ ಇಲ್ಲಿ ನಮಗೆ ಅವರು ಪ್ರಾಡಕ್ಟನ್ನು ಕೇಳಿದ್ದಾರೆ. ಓಕೆ, ಸೊ ಇದನ್ನು ನಾವು ಹೇಗೆ ಬರಿಬೋದು ಅಂತಂದರೆ P ಪ್ಲಸ್ ಕ್ಯೂ ಈಕ್ವಲ್ ಟು ಆರ್ ಪ್ಲಸ್ ಎಸ್ ಅಂತ ಬರಿಬೋದಲ್ವಾ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಬೇಕಿದ್ರೆ. ಓಕೆ, ಎಸ್. ಸೊ ಇವಾಗ ಅವ್ರು ಕೇಳಿರುವುದು ಏನಂತಂದರೆ P ಪ್ಲಸ್ ಕ್ಯೂ, ಸೊ ಹಿಯರ್ ಇಂಟು ಆರ್ ಪ್ಲಸ್ ಎಸ್. ಸೊ ಆರ್ ಪ್ಲಸ್ ಎಸ್ ಅಂತಂದ್ರೆ ಕೂಡ ನಾವು ಮ್ಯಾಕ್ಸಿಮಮ್ ಮಾಡ್ಕೊಳ್ಬೇಕಂದ್ರೆ P ಪ್ಲಸ್ ಕ್ಯೂ ಅಂತ ಬರ್ಕೊಳ್ಬೋದಾ. ಓಕೆ, ದೆನ್ ಇವಾಗ ಏನಾಗುತ್ತೆ, ಇದು P ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತೆ. ಎಸ್. ಸೊ ಅಂದರೆ ಬರುವಂಥ ಆನ್ಸರ್ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು ಅಂತ. ಓಕೆ, ಸೊ ಇದರಲ್ಲಿ ಈ 4 ಆಪ್ಷನ್ಗಳಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವುದಿದೆ 225, ಅಂದರೆ ಇದು 25ರ ಸ್ಕ್ವೇರ್ ಆಗಿದೆ. ಸೊ ಹೀಗಾಗಿ ಆಪ್ಷನ್ ಬಿ 225 ಆಗುತ್ತೆ. ಎಸ್. ಸೊ ಇವತ್ತಿನ ಸೆಷನ್ನ ಲಾಸ್ಟ್ ಕ್ವಶನ್, ಎ ನಂಬರ್ n ಈಸ್ ಫಾರ್ಮ್ ಬೈ ರೈಟಿಂಗ್ 9 for 99 ಟೈಮ್ಸ್, ವಾಟ್ ಈಸ್ ದ ರಿಮೈಂಡರ್ ಇಫ್ n ಈಸ್ ಡಿವೈಡೆಡ್ ಬೈ 13 ಅಂತ ಇದೆ. ಅಂದರೆ ಸೊ ಇಲ್ಲಿ 9ನ ನೀವು ಅಪ್ ಟು 99 ಟೈಮ್ಸ್ ಬರೆಯೋದು. ಓಕೆ, ಸೊ ಇದನ್ನು ನೀವು 13ರಿಂದ ಡಿವೈಡ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಏನು ಕೇಳಿದ್ದಾರೆ, ರಿಮೈಂಡರ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಇವಾಗ ನಾವು ಈ ಡಿವಿಜಿಬಿಲಿಟಿ ರೂಲ್ ಆಫ್ 13 ಬಗ್ಗೆ ತಿಳ್ಕೊಳ್ಳೋಣ. ಡಿವಿಜಿಬಿಲಿಟಿ ರೂಲ್ ಆಫ್ 13. ಎಸ್. ಸೊ ಹಿಯರ್ ಏನು ಹೇಳುತ್ತೆ ಅಂತಂದರೆ ಈ ರೂಲು, ಸೊ ಏನು ಈ 99 ಟೈಮ್ಸ್ 99 ಬರಿತಾ ಇದ್ದಾರಲ್ವಾ, ಸೊ ಇದರಲ್ಲಿ ನಾವು ಏನು ಮಾಡ್ಬೇಕಂತಂದರೆ, ಸೊ ಫ್ರಮ್ ರೈಟ್ ಟು ಲೆಫ್ಟ್ ಏನು ಮಾಡಬೇಕಂತಂದರೆ 3 ಗ್ರೂಪ್ ಮಾಡ್ಕೊಳ್ತಾ ಬರಬೇಕು. ಓಕೆ, ಸೊ ಫಸ್ಟ್ ಗ್ರೂಪ್ನ ನಾವು 99 ಅಂತ ಬರೆಯೋಣ, 999. ಸೊ ನೆಕ್ಸ್ಟ್ ಏನು ಈ 3 ಗ್ರೂಪ್ ಬರುತ್ತಲ್ವ 999, ಸೊ ಇದನ್ನು ಇದರಲ್ಲಿ ಮೈನಸ್ ಮಾಡ್ಕೊಳ್ಬೇಕು 9 ಗ್ರೂಪನ್ನು. ಓಕೆ, ಸೊ ನೆಕ್ಸ್ಟ್ ಇದರ ನಂತರ ನೆಕ್ಸ್ಟ್ ಗ್ರೂಪ್ ಏನು ಬರುತ್ತಲ್ವ, ಸೊ ಇದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಪ್ಲಸ್ಸು ಮೈನಸ್ಸು ಮಾಡ್ಕೊಳ್ತಾ ಬರಬೇಕು. ಎಸ್. ಸೊ ನೆಕ್ಸ್ಟ್ 999 ಬರುತ್ತೆ. ಸೊ ಅಪ್ ಟು ಲಾಸ್ಟ್ ಟರ್ಮ್ ಏನಂತಂದರೆ ಇಲ್ಲಿ 9999 ಬರುತ್ತೆ. ಓಕೆ, ಎಸ್. ಸೊ ಇವಾಗ ಏನಂತಂದರೆ ಇಲ್ಲಿ ನಾವು 3 ಗ್ರೂಪ್ ಮಾಡ್ಕೊಳ್ತಾ ಬರ್ತಾಯಿದ್ವಿ, ಬಟ್ ಇಲ್ಲಿ 99 ಟೈಮ್ಸ್ ಇದೆ. ಸೊ ಇಲ್ಲಿ ಈ 99 ಟೈಮ್ಸಲ್ಲಿ ನಾವು 3 ಗ್ರೂಪ್ ಮಾಡಿದರೆ ಸೊ ಟೋಟಲ್ ಎಷ್ಟು ಗ್ರೂಪ್ಗಳಾಗ್ಬೋದು, 3 1 3 3 ಇಲ್ಲ, ಅಗೇನ್ 3 ಇಲ್ಲ, ಅಂದರೆ ಒಟ್ಟು ನಮಗೆ 33 ಗ್ರೂಪ್ಗಳಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಅಂದರೆ ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ,
ಫಸ್ಟ್ ನಿಮಗೆ ಪಾಸಿಟಿವ್ ಇದ್ದರೆ ಸೆಕೆಂಡ್ ನಿಮಗೆ ಏನು ಬರುತ್ತೆ ಇಲ್ಲಿ -999 ಬರುತ್ತೆ. ಅಂದರೆ ಸೊ ಇಲ್ಲಿ 33 ಗ್ರೂಪ್ ಇದೆ. ಹಾಗಿದ್ರೆ ಈ 32 ಗ್ರೂಪ್ ಏನಾಗಿರ್ಬೋದು ನಮಗೆ ಅಗೇನ್ ಅದು -999 ಆಗಿರುತ್ತೆ, ಅಂದರೆ ನೆಗೆಟಿವ್ ಬರುತ್ತೆ. ಸೊ ಇದರ ಅರ್ಥ ಸೊ ಇಲ್ಲಿ ಫಸ್ಟ್ ಒನ್ ಏನಾಗುತ್ತೆ ಅಂದರೆ ಅಪ್ ಟು ನಿಮಗೆ 32 ಏನು ಗ್ರೂಪ್ವರೆಗೆ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಓಕೆ, ಸೊ ಹಿಯರ್ ಗೆಟ್ ಕ್ಯಾನ್ಸಲ್ ಆಗ್ತಾ ಬಂದು ನಿಮಗೆ ಕೊನೆಯದಾಗಿ ಉಳಿಯುವಂಥದ್ದು ಏನಲ್ಲಿ ಕೇವಲ 999 ಮಾತ್ರ ಉಳಿಯುತ್ತೆ. ಓಕೆ, ಸೊ ಇದನ್ನು ಇವಾಗ ನಾವು 13ಇಂದ ಡಿವೈಡ್ ಮಾಡಿದಾಗ ಸೊ ಹಿಯರ್ ಏನು ಬರುತ್ತೆ 13 1 ಲಾಸ್ಟ್ 13 7 13 6 ಮತ್ತು ನಮಗೆ 11 ರಿಮೈಂಡರ್ ಉಳಿಯುತ್ತೆ. ಓಕೆ, ಸೊ ಇಲ್ಲಿ ರಿಮೈಂಡರ್ ಉಳಿಯುವಂಥದ್ದು ನಮಗೆ 11. ಸೊ ಆನ್ಸರ್ ಈಸ್ ಆಪ್ಷನ್ ಎ 11 ಆಗಿರುತ್ತೆ. ಸೊ ಇದಿಷ್ಟು ನಮಗೆ ಈ ಒಂದು ಸಿರೀಸಿನ ಮೊದಲ ಭಾಗವಾಗಿ 10 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಸೊ ಇದರ ಮುಂದಿನ ಒಂದು ಸಿರೀಸನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ಸೊ ದಯವಿಟ್ಟು ನಿಮ್ಮ ಲೈಕ್ ಕೊಟ್ಟು ಹಾಗೆ ನಿಮ್ಮ ಒಂದು ಕಮೆಂಟ್ಗಳ ಮೂಲಕ ಸೊ ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಂತ ಸೊ ವಿನಂತಿಸಿಕೊಳ್ತಾ ನಾಳೆ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.